Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸಾನು ಮತ್ತು ರಾಜೇಶ್ ಇಬ್ರು ಒಬ್ಬರು ಆಫೀಸ್ಗೆ ಹೋಗಿದ್ದಾರೆ, ಒಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ. ಇವತ್ತು ರಾಜೇಶ್ ಆಫೀಸ್ಗೆ ಹೋಗೋ ನೆಸೆಸರಿ ಇರಲಿಲ್ಲ. ಯೂಶ್ವಲಿ ಇವತ್ತಿನ ದಿನ ಹೋಗೋದಿಲ್ಲ, ಆದರೆ ಏನೋ ಕಾನ್ಫರೆನ್ಸ್ ಇದೆಯಂತೆ. ಸೊ ಎಲ್ಲರೂ ಬರಲೇಬೇಕು ಅಂತ ಹೇಳಿದರು, ಹಾಗಾಗಿ ಹೋಗಿದ್ದಾರೆ. ಇಲ್ಲ ಅಂದರೆ ಇವ್ರಿಗೆ ಫ್ಲೆಕ್ಸಿಬಲ್ ಇದೆ, ಯಾವಾಗಲಾದರೂ ಬರ್ಬೋದು ವೀಕಲ್ಲಿ. ಇದೇ ಡೇ ಅಂತ ಪರ್ಟಿಕ್ಯುಲರ್ ಏನಿಲ್ಲ. ಸೊ ಇವತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿ ಹೋಗಿದ್ದಾರೆ. ಮತ್ತು ತಿಂಡಿಗೆ ಇವತ್ತು ದೋಸೆ ಮತ್ತು ಕಡಲೆಕಾಯಿ ಚಟ್ನಿ ಮಾಡಿದ್ದೆ. ಯೂಶ್ವಲಿ ರಾಜೇಶ್ ಬಾಕ್ಸ್ ತೊಗೊಂಡು ಹೋಗ್ತಾರೆ ಆಫೀಸ್ಗೆ ಹೋಗೋ ಹಾಗಿದ್ರೆ. 7:30 7:40 ಮನೆ ಬಿಡಬೇಕು. ಅವರು ಆಫೀಸ್ಗೆ ರೀಚ್ ಆಗೋದು 9 ಆಗುತ್ತಂತೆ. ಅದಕ್ಕೆ ನಾನು ಅಲ್ಲಿಗೆ ಹೋದ್ಮೇಲೆ 9 ಅರೌಂಡು ಅಥವಾ 10 ಅರೌಂಡ್ ತಿಂಡಿ ಮಾಡ್ತೀನಿ, ಇಷ್ಟು ಬೇಗ ಆಗೋದಿಲ್ಲ ನನಗೆ ಅಂದ್ಕೊಂಡು ಅವ್ರು ತಿನ್ನೋದಿಲ್ಲ. ಬಟ್ ಇವತ್ತು ಕಾನ್ಫರೆನ್ಸ್ ಇರೋದ್ರಿಂದ ಅಲ್ಲಿ ತಿನ್ನೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಇಲ್ಲೇ ತಿಂಡಿ ಮಾಡಿ ಹೋಗಿದ್ದಾರೆ. ಸೊ ದೋಸೆ ಕಡಲೆಕಾಯಿ ಚಟ್ನಿ. ಸೊ ಆಯಿತು. ಸಾನುಗೂ ಕೂಡ ಬಾಕ್ಸ್ ಇಲ್ಲ, ಜಸ್ಟ್ ಸ್ನ್ಯಾಕ್. ಓಕೆ. ಸೊ ಬಂದ ಮೇಲೆ ಸಾನು ಬಂದ ಮೇಲೆ ಓದಿಸೋದೆಲ್ಲ ಹೇಗಿರುತ್ತೆ ಎಲ್ಲ ರುಟೀನ್ ಶೇರ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಈಗ ಕಿಚನ್ ಕ್ಲೀನ್ ಮಾಡಬೇಕು. ಅಂದರೆ ತಿಂಡಿ ಮಾಡಿ ಆ ಕಡೆ ಹೋದ್ರವರು. ಹೋದ್ಮೇಲೆ ನಾನು ಸ್ವಲ್ಪ ನನಗೆ ಕ್ರ್ಯಾಂಪ್ಸ್ ಫೀಲ್ ಆಯಿತು, ಅದಕ್ಕೆ ಕುತ್ಕೊಂಡು ರೆಸ್ಟ್ ಮಾಡಿದೆ. ಈಗ ಎದ್ದು ಬಂದಿದ್ದೀನಿ. ಕಿಚನ್ ಕ್ಲೀನ್ ಮಾಡಿಬಿಟ್ಟು ಗುಡಿಸ್ಬಿಟ್ಟು ಇವತ್ತು ಒರೆಸ್ಲೇಬೇಕು. ನೆನ್ನೆ ಒರೆಸಿರಲಿಲ್ಲ, ಸೊ ತೊಗೊಂಡೆ. ಆಮೇಲೆ ನೆನಪಾಯಿತು, ಅಯ್ಯೋ ಸಾನುಗೆ ಕರ್ಕೊಂಡು ಬರಬೇಕಪ್ಪ ಅಂದ್ಬಿಟ್ಟು ಅರ್ಧಕ್ಕೆ ಇಟ್ಬಿಟ್ಟು ಸ್ನಾನ ಮಾಡಿ ಬಂದು ಕರ್ಕೊಂಡು ಬರೋದಕ್ಕೆ ಹೋಗಿದ್ದೆ. ಸೊ ಬನ್ನಿ, ಲೆಟ್ಸ್ ಸಿ ನಮ್ಮ ಇವತ್ತಿನ ದಿನ ಹೇಗೋಗುತ್ತೆ ಅಂತ. ಈಗ ಸ್ನಾನ ಮಾಡಿ ಬಂದು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ಕಿನ್ ಕೇರ್ ಮಾಡಲಿಲ್ಲ ಅಂದರೆ ಆಮೇಲೆ ಅಂತ ಅದು ಟೈಮೇ ಹೊರಟೋಗುತ್ತೆ. ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಹೋಗ್ಲಿ ಬಿಡು, ಇವಾಗೇನು ಮಾಡ್ಕೊಳ್ಳೋದು, ನಾಳೆ ಮಾಡ್ಕೊಳ್ಳೋಣ ಅಂತ ಮುಂದೆ ಹಾಕ್ಬಿಡ್ತೀನಿ. ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಗೊತ್ತಾ. ಒಂದು ಆ್ಯಡ್ ಇದೆ ಅಲ್ವಾ, ಸಂಡೇ ಹೋಯಾ ಮಂಡೇ ರೋಸ್ ಖಾओ ಅಂಡೇ ಅಂತ. ಆ ಥರ ವಿಂಟರ್ ಆದ್ರೇನು ಸಮ್ಮರ್ ಆದ್ರೇನು ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಆಗುತ್ತೆ, ಡಲ್ ಆಗುತ್ತೆ, ಡಾರ್ಕ್ ಆಗುತ್ತೆ. ಅದಕ್ಕೆ ಮಸ್ಟ್ ಅಂಡ್ ಶುಡ್ ನೀವು ಯೂಸ್ ಮಾಡಬೇಕು ಅಂದರೆ ಫೇಸ್ಗೆ ಒಂದು ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಲೋಷನ್ನು ಬಾಡಿಗೂ ಕೂಡ ತುಂಬಾ ಇಂಪಾರ್ಟೆಂಟು. ನಾವು ಮನೆ ಒಳಗಡೆ ಇದ್ರೂ ಕೂಡ ಹಚ್ಚಲೇಬೇಕು. ನಾನು ಸಮ್ಟೈಮ್ಸ್ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಅಂದರೆ ಒಂದೊಂದು ದಿನ ಸ್ಕಿಪ್ ಮಾಡಿಬಿಡ್ತೀನಿ. ಬಟ್ ಹೊರಗಡೆ ಹೋಗೋ ದಿನ ಅಂತೂ ವಿತೌಟ್ ಮಿಸ್ ಅಪ್ಲೈ ಮಾಡಲೇಬೇಕು, ಇಲ್ಲಾಂದರೆ ಟ್ಯಾನ್ ಆಗೋದಂತೂ ಗ್ಯಾರಂಟಿ. ಟ್ಯಾನ್ ರಿಮೂವ್ ಮಾಡೋದಕ್ಕೆ ಹೋಮ್ ರೆಮಿಡೀಸ್ ಯೂಸ್ ಮಾಡಿದ್ರು ಕೂಡ ಇಟ್ಸ್ ಅ ಲಾಂಗ್ ಪ್ರಾಸೆಸ್ಸು, ಟೈಮ್ ಕನ್ಸ್ಯೂಮಿಂಗ್. ಸೊ ನಾವು ಏನೋ ಅದನ್ನು ಟ್ಯಾನ್ ರಿಮೂವ್ ಮಾಡದೆ ಬಿಟ್ಬಿಟ್ರೆ ಮುಂದೆ ಅದು ತುಂಬಾ ಡಾರ್ಕ್ ಆಗಿಬಿಡುತ್ತೆ ಸ್ಕಿನ್. ಸ್ನೇಹಿತರೆ, ಈಗ ಟೈಮ್ 11 ಆಯಿತು. ಈಗ ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ. ದೋಸೆ ನನಗೆ ಬಿಸಿ ಬಿಸಿನೇ ಇಷ್ಟ ಆಗುತ್ತಪ್ಪ. ಎಲ್ಲನೂ ಒಟ್ಟಿಗೆ ಒಂದು 3 ಹಾಕ್ಕೊಂಡು ಹೋಗ್ಬಿಟ್ಟು ಆರಾಮ್ಸೆ ಕುತ್ಕೊಂಡು ತಿನ್ನೋಣ. ತಣ್ಣಗಾಗ್ಬಿಟ್ಟಿರುತ್ತಲ್ಲ, ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಇಲ್ಲೇ ಹಾಕು, ಇಲ್ಲೇ ತಿನ್ನು. ರಾಜೇಶ್ ಅಂತಾರೆ ಏನು, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಹಾಗೆ ನಾನು ಇಲ್ಲೇ ನಿಂತು ತಿನ್ಬಿಟ್ಟು ಆಮೇಲೆ ಹೋಗ್ತೀನಿ. ರೈಸ್ ಐಟಮ್ ಆದರೆ ಅದು ತಣ್ಣಗೆ ಇರುತ್ತಲ್ಲ, ಒಬ್ಬರು ಟಿ ವಿ ಮುಂದೆ ಕುತ್ಕೊಂಡು ನಿಧಾನಕ್ಕೆ ತಿಂತೀನಿ. ಸೊ ಈಗ ತಿಂದ ತಕ್ಷಣವೇ ನಾನು ಸ್ಕೂಲ್ಗೆ ಹೊರಡಬೇಕು. ಸೊ ಅವಳಿಗೆ ಇವತ್ತು ಹಾಫ್ ಡೇ. ಎಕ್ಸಾಮ್ ಟೈಮಲ್ಲೆಲ್ಲ ಹಾಫ್ ಡೇನೇ ಇರುತ್ತೆ. ಹೈಯರ್ ಕ್ಲಾಸ್ಗೆ ಹೋದಾಗ ಅವ್ರಿಗೆ ಒಂದು ದಿನ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಇವತ್ತು ಹಾಫ್ ಡೇ, ನಾಳೆ ಫುಲ್ ಡೇ ರಜಾ. ಈಗ ಸದ್ಯಕ್ಕೆ ಹಾಫ್ ಡೇ ನಡೀತಾ ಇದೆ. ಅಷ್ಟರಲ್ಲೂ ಸ್ನೇಹಿತರೆ, ಅವಳೇನಾದರೂ ಮೊದಲೇ ಓದಿಲ್ಲ ಅಂದರೆ ಹಾಫ್ ಡೇಯಲ್ಲಿ ಮುಗಿಸೋದು ತುಂಬಾ ಕಷ್ಟ. ಈ ಸಾರಿ ನಮ್ಮ ಹುಡುಗಿ ಹೆಂಗೋ ನನ್ನ ಮಾತು ಕೇಳಿ ಎಲ್ಲನೂ ಓದಿದ್ದಾಳೆ, ಯಾವುದೂ ಬಿಟ್ಟಿಲ್ಲ. ಜಸ್ಟ್ ರಿವೈಸ್ ಇವತ್ತು ರಿವೈಸ್, ಅದರ್ವೈಸ್ ಕ್ವೆಶನ್ಸ್ ಕೇಳೋದು ನಾನು. ಸೊ ಅದರಲ್ಲೇ ಎಷ್ಟು ಟೈಮ್ ಹೋಗುತ್ತೆ, ಹೇಗಿರುತ್ತೆ ಅಂತ ನೋಡೋರಂತೆ. ನಾನೀಗ ತಿಂಡಿ ಮಾಡಿಬಿಡ್ತೀನಿ, ಆಮೇಲೆ ತಕ್ಷಣಕ್ಕೇ ಹೊರಡಬೇಕು. ಬೇಸಿಗೆ ಕಾಲ, ದೋಸೆ ಆಗಲಿ ಇಡ್ಲಿ ಆಗಲಿ ಚೆನ್ನಾಗಿ ಹುಳಿ ಬರ್ತಾ ಇದೆ. ಸಂಜೆ 6 ಗಂಟೆಗೆ ರುಬ್ಬಿದ್ರೂ ಚೆನ್ನಾಗಿ ಬರುತ್ತೆ. ಅದೇ ಮೊದಲು 5 ಗಂಟೆಗೆ ರುಬ್ಬಿದ್ರೂ ಸರಿ ಬರ್ತಾ ಇರಲಿಲ್ಲ.
ನಾನು ಕಾಸ್ಟ್ ಐರನ್ ತವಾ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿದೆ, ಅಂದರೆ ಲೀಚ್ ಏನೂ ಆಗೋದಿಲ್ಲ, ಕೋಟಿಂಗ್ ಏನೂ ಹೋಗೋದಿಲ್ಲ, ಎಷ್ಟೇ ವರ್ಷ ಆದ್ರೂ ಹಾಗೇ ಯೂಸ್ ಮಾಡ್ಬೋದು. ಏನಪ್ಪ ಅಂದರೆ ನೀರು ಬಿಡಬಾರ್ದು, ನೀರು ಹಾಕಿ ತೊಳೆದು ಸೋಪ್ ಹಾಕಿ ತೊಳೆದ್ರೂ ಕೂಡ ಅದನ್ನು ಒರೆಸ್ಬಿಟ್ಟು ಎಣ್ಣೆ ಹಚ್ಚಿ ಅದನ್ನು ಮೇಂಟೈನ್ ಮಾಡಿದ್ರೆ ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ. ಜಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, 999ಗೂ ಸಿಗುತ್ತೆ. ಸೊ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ಬಂದ್ವಿ ಸ್ನೇಹಿತರೆ ಮನೆಗೆ. ನಾನು ಬೆಳಗ್ಗೆಯಿಂದ ನನ್ನ ಡೇ ಹೇಗಿರುತ್ತೆ, ರುಟೀನ್ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ನಾನು ರೆಕಾರ್ಡ್ ಮಾಡ್ತಿದ್ದೀನಲ್ವಾ. ಅದು ನಾನು ಬಂದ ತಕ್ಷಣ ಯಾಕೆ ಮಮ್ಮ ರೆಕಾರ್ಡ್ ಶುರು ಮಾಡಿದೆ, ಈಸ್ ದೇರ್ ಎನಿಥಿಂಗ್ ಸ್ಪೆಷಲ್ ಅಂತ ಗೊತ್ತಾಯ್ತಾ ಯಾಕೆ ಅಂತ? ಐ ಆಮ್ ರೆಕಾರ್ಡಿಂಗ್ ಮೈ ರುಟೀನ್. ನಿನ್ನ ಬರ್ತ್ಡೇ ಮುಗೀತು ರಜಾ. ನೋ ಮೋರ್ ಸರ್ಪ್ರೈಸಸ್, ಡೋಂಟ್ ಎಕ್ಸ್ಪೆಕ್ಟ್ ಎನಿ ಸರ್ಪ್ರೈಸ್ ಎನಿ ಮೋರ್. You don't only give. ಸದ್ಯಕ್ಕೆ ಏನೂ ಇಲ್ಲ, ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಬೇಕು, ಅದೆಲ್ಲ ಏನೂ ಯೋಚನೆ ಮಾಡ್ತಾ ಇಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಈಗ ನಾವು ಬಂದಿದ್ದೀವಿ, ಬಂದ ತಕ್ಷಣ ಮತ್ತೆ ಹೊರಡಬೇಕು. ಯಾಕೆ ಅಂದರೆ ನೆಕ್ಸ್ಟ್ ಇಯರ್ಗೆ ಇವ್ರಿಗೆ ಈಗಲೇ ID ಕಾರ್ಡ್ಗೆ ಫಾರ್ಮ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಯೂನಿಫಾರ್ಮಲ್ಲೇ ಬೇಕಂತೆ. ಹೋದ ವರ್ಷ ಅವ್ರದ್ದು ಫ್ರಾಕ್ ಟೈಪ್ ಇತ್ತು, ಈ ವರ್ಷ ಈ ಥರ ಸ್ಕರ್ಟ್ ಕೊಟ್ಟಿರೋದು ಸ್ಕರ್ಟ್ದೇ ಬೇಕಂತೆ. ಏನು ಕಾಣುತ್ತೆ, ಬರೀ ಶರ್ಟ್ ಕಾಣುತ್ತೆ ಅಷ್ಟೇ, ಹಾಫ್ ಅದೂ. ಅದಕ್ಕೆ ಇಲ್ವಂತೆ, ಈಗ ಅದಕ್ಕೆ ಬೇರೆ ಹೋಗಬೇಕು. ಅದಕ್ಕೆ ಇಲ್ಲೆಲ್ಲ ಹಿಂಗೆ ಇರುತ್ತಲ್ಲ. ದೀಸ್ ಟೀಚರ್ಸ್ ಆಲ್ಸೋ, ದೀಸ್ ಸ್ಕೂಲ್ಸ್ ಆಲ್ಸೋ ಈಟ್ ಆರ್ ಹೆಡ್. ಗೋ ಗೆಟ್ ರೆಡಿ. ಇವಳು ಹಾಗೆ ಹೋಗೋಣ ಅಂದರೆ ಮಮ್ಮ ನನ್ನ ಡ್ರೈ ಆಗಿಬಿಟ್ಟಿದೆ, ಲಿಪ್ಸು ಕೂದಲೆಲ್ಲ ಕೆದ್ರುಬಿಟ್ಟಿದೆ ಅಂತ. ಅದಕ್ಕೆ ಈಗ ರೆಡಿಯಾಗಿ ಮತ್ತೆ ಹೋಗ್ಬೇಕು. ಯಾಕಂದರೆ ಆದರೆ ಇವತ್ತು ಸಂಜೆ ಇಸ್ಕೊಂಡು ಬರಬೇಕು, ಇಲ್ಲಾಂದರೆ ನಾಳೆ ಆದರೂ ಹೋಗಬೇಕು. ಬಂದ ತಕ್ಷಣವೇ ಸಾನುಗೆ ಊಟ ಕೊಡ್ತೀನಿ. ಅಂದರೆ ಬೆಳಿಗ್ಗೆಗೆ ಏನು ತಿಂಡಿಗೆ ಮಾಡಿರ್ತೀನೋ ಅದೇ ಸ್ವಲ್ಪ ಮಿಕ್ಸ್ ಇರ್ತೀನಿ, ಅದನ್ನು ಬಂದ ತಕ್ಷಣ ಅದನ್ನು ಕೊಡ್ತೀನಿ. ಯಾಕಂದರೆ ಅವಳು ತಿಂಡಿ ಮಾಡಿರೋದು 7:30ಗೆ, ಅದಾದಮೇಲೆ ಈಗಲೇ ಬಂದು ತಿಂತಾ ಇರೋದು ಅವಳು. ದೋಸೆ ಅಂದರೆ ಅವಳಿಗೆ ಡಿಫ್ರೆಂಟ್ ಶೇಪಲ್ಲಿ ಬೇಕು. ಲೈಕ್ ಈಗ ಸಮೋಸಾ ದೋಸೆ ಬೇಕಂತೆ, ಮಿಕ್ಕಿ ಮೌಸ್ ದೋಸೆ ಬೇಕಂತೆ. ಅದಕ್ಕೆ ನೋಡಿ ಸ್ವಲ್ಪ ಉದ್ದಕ್ಕೆ ಹಾಕಿದ್ದೀನಿ, ಆಗ ಕೋನ್ ಶೇಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಬಂದೆ ಸ್ಟುಡಿಯೋಲಿ ನಾನು ಅಂದ್ಕೊಂಡೆ ಇವತ್ತು ತೆಗ್ಸಿದ್ರೆ ನಾಳೆ ಕೊಡ್ತಾರೆ ಅಂತ. ಅವ್ರು ಏನು ಹೇಳಲೇ ಇಲ್ಲ, ಕೇಳಲೂ ಇಲ್ಲ. ಆವಾಗಲೇ ತೆಗೆದು ಆವಾಗಲೇ ಇನ್ಸ್ಟೆಂಟಾಗಿ ಕೊಟ್ಬಿಟ್ರು. ಸೊ ಇನ್ಸ್ಟೆಂಟಾಗಿ ಕೊಟ್ಟರೆ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಇನ್ನೇನು ಕೈಗೆ ಕೊಟ್ಟ ಮೇಲೆ ನಾವು ನಾಳೆ ಬರ್ತೀವಿ ಈಸ್ಕೊಳ್ಳೋದಕ್ಕೆ ಅಂತಲೂ ಹೇಳಂಗಿಲ್ಲ. ಇನ್ಸ್ಟೆಂಟ್ ದುಡ್ಡು ಕೊಟ್ಬಿಟ್ಟು ಫೋಟೋಸ್ನ ಈಸ್ಕೊಂಡು ಮನೆಗೆ ಬಂದ್ವಿ. ನೋಡಿ ಸ್ನೇಹಿತರೆ, ಮನೆಗೆ ಬರೋ ತನಕ 2:30. ಒಟ್ಟಿನಲ್ಲಿ ಇವತ್ತು ಹೋಗಿದ್ದ ಕೆಲಸ ಅಂತೂ ಎಲ್ಲನೂ ಆಯಿತು. ಅಯ್ಯೋ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಏನಾಗಿತ್ತು, ನಾನು ಇವತ್ತು ಪೋಸ್ಟ್ ಆಫೀಸ್ಗೆ ಹೋಗಬೇಕಿತ್ತು. 7ನೇ ತಾರೀಕು ಒಂದು FD ಮೆಚ್ಯೂರ್ ಆಗಿತ್ತು. ಅವತ್ತಿನ ದಿನಾನೇ ಹೋಗಿದ್ರು ಆಗಿರೋದು. ಬಟ್ ಅವತ್ತು ನಾನು ಸ್ಕೂಲ್ ಇರಲಿಲ್ವಲ್ಲ, ಹೊರಗಡೆ ಹೋಗಲಿಲ್ಲ. ಸ್ಕೂಲ್ ಇಲ್ಲ ಅಂದರೆ ನಾನು ಹೊರಗಡೆ ಹೋಗೋದೇ ಇಲ್ಲ. ಅದಕ್ಕೆ ಇವತ್ತು ಹೋಗಿ ಅದನ್ನು ಕ್ಲೋಸ್ ಮಾಡಿಸಿ ರೀಇನ್ವೆಸ್ಟ್ ಮಾಡಿ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಸರ್ಟೈನ್ ಅಮೌಂಟು, ಲೈಕ್ ತುಂಬ ಮಿನಿಮಲ್, ಜಾಸ್ತಿ ಇಲ್ಲ, ದುಡ್ಡು ಏನೋ ಒಂದು ಇದೆ ಅನ್ನೋ ಥರ ಅಷ್ಟೇ. ತುಂಬ ಇನ್ವೆಸ್ಟ್ಮೆಂಟ್ ಅಂತ ಮಾಡಿಲ್ಲ ನಾನು. ನನ್ನ ಹತ್ರ ದುಡ್ಡಿದ್ರೆ ಸ್ವಲ್ಪ ಗೋಲ್ಡ್ ತೊಗೊಂಡಿರ್ತೀನಿ ಅಷ್ಟೇ. ಮೋಸ್ಟ್ ಆಫ್ ದ ಥಿಂಗ್ ನಂದು ಲೋನ್ಗೆ ಹೋಗಿರುತ್ತೆ. ಅದಾದಮೇಲೆ ಸ್ವಲ್ಪ ಈ ಥರ ಇನ್ವೆಸ್ಟ್ ಮಾಡ್ತೀನಿ. ಅಂದರೆ ಎಲ್ಲನೂ ಡೈವರ್ಸಿಫೈ ಆಗಿರಬೇಕು, ಎಲ್ಲನೂ ಒಂದೇ ಕಡೆ ಹೋಗಿ ಕೂರಬಾರ್ದು. ಎಲ್ಲನೂ ಲೋನ್ ಇದೆ ಅಂದ್ಬಿಟ್ಟು ಎಲ್ಲನೂ ಲೋನ್ಗೆ ಹಾಕೋದು, ಎಲ್ಲನೂ ಗೋಲ್ಡ್ಗೆ ಹಾಕೋದು, ಎಲ್ಲನೂ ಸೇವಿಂಗ್ಸ್ ಮಾಡ್ತೀನಿ, FD ಮಾಡ್ತೀನಿ ಅಂತ ಅಲ್ಲಿಗೆ ಹಾಕೋದು, ಆ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು ಈಗ ಈ ಥರ ಮೊದಲಿಂದನೂ ಫಾಲೋ ಮಾಡಿದ್ದೆ. ಈಗ 5 ವರ್ಷ ಆಯಿತು. ನಾನು 5 ವರ್ಷದಿಂದನೂ ಕಂಟಿನ್ಯೂಸ್ ಆಗಿ ಇಯರ್ಲಿ ಒನ್ಸ್ FD ಮಾಡ್ಕೊಂಡು ಬರ್ತಿದ್ದೆ. ಸೊ ಲಾಸ್ಟ್ ಇಯರ್ 2 ಇಯರ್ಸ್ ಬ್ಯಾಕ್ ಒಂದು 2 ಇಯರ್ಸ್ಗಂತ ಇಟ್ಟಿದ್ದೆ. ಸೊ ಅದು ಮೆಚ್ಯೂರ್ ಆಗಿತ್ತು. ಅದನ್ನೇ ಈಗ ರೀಇನ್ವೆಸ್ಟ್ ಮಾಡಿದೆ. 10 ಇಯರ್ಸಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅಟ್ ದ ಎಂಡ್ ಆಫ್ ದ 10 ಇಯರ್ಸ್ ನನಗೆ ಡಬಲ್ ಆಗುತ್ತೆ. ಸೊ ಈಗ 50,000 ಇಟ್ಟಿದ್ದೀನಿ, ಅದು 1 lakh ಆಗುತ್ತೆ. ಸೊ ಈ ಥರ ನಾನು ಆ ದುಡ್ಡನ್ನು ಮತ್ತೆ ಏನಾದರೂ ಖರ್ಚಿಗೆ ಬೇಕು ಅನ್ನೋ ಹಾಗಿದ್ರೆ ಇಟ್ಕೊಳ್ಳೋದು, ಇಲ್ಲ ಅಂದರೆ ಅದನ್ನು ಮತ್ತೆ ರೀಇನ್ವೆಸ್ಟ್ ಮಾಡೋದು. ನೆಕ್ಸ್ಟ್ ಇಯರ್ ಹಾಗೇ ನನಗೆ ಫಸ್ಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು 50,000 ಇಟ್ಟಿದ್ನೋ ಅದು 1 lakh ಆಗಿ ನೆಕ್ಸ್ಟ್ ಇಯರ್ ಬರುತ್ತೆ.
ಸೊ ಈ ಥರ ನಾನು ಎವ್ರಿ ಇಯರ್ ನನ್ನ ಅಕೌಂಟ್ಗೆ ದುಡ್ಡು ಬರಬೇಕು. ಅದು ನನಗೆ ನೆಸಸರಿ ಇದ್ದರೆ ನಾನು ಖರ್ಚು ಮಾಡ್ಕೊಳ್ತೀನಿ, ಇಲ್ಲ ನೆಸಸರಿ ಇಲ್ಲ, ಸಫಿಷಿಯೆಂಟ್ ಅಮೌಂಟ್ ಇದೆ ನನ್ನ ಹತ್ರ, ಅದರ ನೆಸಸರಿ ಇಲ್ಲ ಅನ್ನೋ ಹಾಗಿದ್ರೆ ಅದನ್ನು ಮತ್ತೆ ರೀಇನ್ವೆಸ್ಟ್ ಮಾಡ್ತೀನಿ. ಸೊ ಇದು ನನ್ನ ಸೇವಿಂಗ್ಸ್ನ ಒಂದು ಪಾರ್ಟ್. ನೀವು ಕೇಳ್ತೀರಾ ಅಲ್ವಾ, ನೀವು ಹೇಗೆ ಸೇವಿಂಗ್ಸ್ ಮಾಡ್ತೀರಾ, ಗೋಲ್ಡ್ ಸೇವಿಂಗ್ಸ್ ಹೇಗೆ ಮಾಡ್ತೀರಾ ಅಂದ್ಬಿಟ್ಟು ಇದೇ ಥರ ಈಗ ನಾನು ಓದೋದಕ್ಕೆ ಶುರು ಮಾಡಿದ್ದಾಳೆ. 3:00 ಆಗ್ತಾಯಿದೆ, ನಾನು ಬಂದಿದ್ದು 2:30 ಅಲ್ವಾ. ಈಗ ಒಂದು ಅನ್ನ ಮಾಡ್ತಾ ಇದ್ದೀನಿ. ಅವ್ಳಿಗೆ ಬಂದ ತಕ್ಷಣವೇ ಓದಿಸೋದಕ್ಕೆ ಕೂರಿಸ್ದೆ. ನನ್ನಿಂದ ತುಂಬಾ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗಿದ್ದು ಆಲ್ಮೋಸ್ಟ್ 1:15 ಅಂದ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಆ ಫಾರ್ಮ್ ಎಲ್ಲ ಫಿಲ್ ಮಾಡಿ ಬರೆದು ಎಲ್ಲ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಬರೋ ತನಕ ನೋಡಿ 2:30 ಆಯಿತು. ಸೊ ನನ್ನಿಂದ ತುಂಬಾ ಟೈಮ್ ವೇಸ್ಟ್ ಆಗಿದೆ ಅಂದ್ಬಿಟ್ಟು ಅವಳಿಗೆ ಬಂದ ತಕ್ಷಣವೇ ಓದ್ಸೋಕ್ಕೆ ಕೂರಿಸಿದ್ದೆ. ನಾನು ಸ್ವಲ್ಪ ಹಾಗೆ ರೆಸ್ಟ್ ಮಾಡಿಬಿಟ್ಟು ಈಗ ಬಂದು ನೆನಪಾಯಿತು, ನಾನು ಊಟ ಮಾಡಬೇಕಲ್ಲಪ್ಪ ಈಗ ಅಂದ್ಬಿಟ್ಟು ರೈಸ್ ಇಡ್ತಾ ಇದ್ದೀನಿ. ಸಾಂಬಾರು ನೆನ್ನೆದೆ ಸ್ವಲ್ಪ ಮಿಕ್ಕಿತ್ತು. ಸೊ ಆಗುತ್ತೆ, ರಾಜೇಶ್ ಊಟಕ್ಕೆ ಬರೋದಿಲ್ವಲ್ಲ, ಅಡ್ಜಸ್ಟ್ ಮಾಡ್ಬೋದು. ಅದು ಮತ್ತು ಸ್ವಲ್ಪ ಈಗ ಹೇಗಿದ್ರು ಬೇಸಿಗೆ ಇದೆ, ದಿನ ಮಜ್ಜಿಗೆ ಅಥವಾ ಮೊಸರು ತಿನ್ನೋಣ ಅಂತ ಅಂದ್ಕೊಂಡು ಮೊಸರನ್ನ ತಿನ್ನೋಣ ಅಂಥೇಳಿ ಜಸ್ಟ್ ರೈಸ್ನ ಕುಕ್ ಮಾಡಿ ಬಂದು ಸಾನು ಜೊತೆ ಕೂತ್ಕೊಳ್ತಾ ಇದ್ದೀನಿ. ಅವ್ಳಿಗೆ ಕ್ವೆಶನ್ಸ್ ಕೇಳಬೇಕು, ಇಷ್ಟೊತ್ತು ಏನು ಓದಿದ್ಲೋ ಅದನ್ನು ಕೇಳ್ತೀನಿ. ಸುಮ್ಮನೆ ಕೂತ್ಕೊಂಡಿದ್ರು ನನಗೂ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಕ್ವೆಶನ್ಸ್ ಕೇಳ್ತಾನೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ. ಲೈಕ್ ಈಗ ಬೆಳ್ಳುಳ್ಳಿ ಬಿಡಿಸ್ಬೇಕಿತ್ತು. ಸೊ ಬೆಳ್ಳುಳ್ಳಿ ಬಿಡಿಸ್ತಾನೆ ಕೇಳೋಣ ಅಂತ ಬಂದು ಕೂತ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಹೇಳಿದ್ನಲ್ವಾ, ಅವಳು ಫುಲ್ಲು ರಿವೈಸ್ ಮಾಡಿದ್ದಾಳೆ, ಅಂದರೆ ಓದಿದ್ದಾಳೆ ಎಲ್ಲನೂ. ಈಗ ನಾನೇನಾದರೂ ಓದಮ್ಮ ಇನ್ನೊಂದು ಸಾರಿ ಅಂದರೆ ನಾನು ಓದಿದ್ದೀನಲ್ಲ, ನೀನು ಕ್ವೆಶನ್ಸ್ ಕೇಳು ಅಂತ ಹೇಳ್ತಾಳೆ. ಸೊ ಒಂದು ಕಡೆಯಿಂದ ಶುರು ಮಾಡ್ತಾ ಇದ್ದೀನಿ, ಏನೇನೋ ಚಾಪ್ಟರ್ಸ್ ಇದೆಯೋ ಅದರದ್ದು ಕ್ವೆಶನ್ಸ್ಗಳು ಕೇಳ್ತೀನಿ. ಅದೇನಾದರೂ ಸರಿ ಹೇಳಲಿಲ್ಲ ಅಂದಾಗ ಅದನ್ನು ಓದೋದು ಇನ್ನೊಂದು ಸಾರಿ ಅಥವಾ ಬರ್ಸೋದನ್ನ ಮಾಡಿಸ್ತಾ ಇದ್ದೀನಿ. ಇದು ಹೀಗೇ ನಂದು ರಾತ್ರಿ ತನಕನೂ ಹೋಗುತ್ತೆ. ಸಾನು ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿದ್ದಾಳೆ, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಒಬ್ರು ಕೇಳಿದ್ರಿ. ಆ್ಯಂಡ್ ಅವಳು ಯಾವ ಕ್ಲಾಸ್, ಯಾವ ಸಿಲಬಸ್ ಅಂತಲೂ ಕೇಳಿದ್ರಿ. ಸಾನು CBSE 6th ಸ್ಟ್ಯಾಂಡರ್ಡು, ಮತ್ತು ಅವಳದು ಸೆಕೆಂಡ್ ಲ್ಯಾಂಗ್ವೇಜ್ ಬಂದು ಕನ್ನಡ. ಥರ್ಡ್ ಲ್ಯಾಂಗ್ವೇಜ್ ಮೊದಲು ಫ್ರೆಂಚ್ ಇತ್ತು, ಈಗ ಅದು ಆಪ್ಷನಲ್ ಆಗಿದೆ. ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಆಗಿದೆ. ಫಸ್ಟ್ ಲ್ಯಾಂಗ್ವೇಜ್ ಆಬ್ವಿಯಸ್ಲಿ ಇಂಗ್ಲೀಷ್. ಆಫ್ಟರ್ ಕಂಪ್ಲೀಟಿಂಗ್ 2 ಚಾಪ್ಟರ್ಸ್ ಸಾನ್ವಿಗೆ ಈಗ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು. ಆ್ಯಂಡ್ ನಾನು ಊಟ ಮಾಡಿದ್ನಲ್ವಾ, ಆವಾಗ ಹಪ್ಪಳ ಸುಟ್ಟಿದ್ದೆ. ಸೊ ಅದು ಹಪ್ಪಳ ತಿಂತಾ TV ನೋಡ್ತಾ ಸ್ವಲ್ಪ ರಿಫ್ರೆಶ್ ಆದಮೇಲೆ ಮತ್ತೆ ಓದೋದಕ್ಕೆ ಕಂಟಿನ್ಯೂ ಮಾಡ್ತಾಳೆ. ತುಂಬ ಇರೋದ್ರಿಂದ ಓದ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. 7 ಗಂಟೆ ಆಗಿದೆ ಸ್ನೇಹಿತರೆ. ಇಷ್ಟೊತ್ತು ನಾನು ಹಾಲಲ್ಲಿ ಕೂತ್ಕೊಂಡು ಸ್ವಲ್ಪ ನನ್ನ ಎಡಿಟಿಂಗ್ ಕೆಲಸನ ಮಾಡಿಕೊಂಡೆ. ಅದಾದಮೇಲೆ ಈಗ ರೂಮಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಕೂಲರ್ ಹಾಕ್ಕೊಂಡಿದ್ದೀನಿ. ಸಂಜೆ ಆಗ್ತಾನೆ ಎಷ್ಟು ಬಿಸಿ ಗಾಳಿ ಬರೋದಕ್ಕೆ ಶುರು ಆಗುತ್ತೆ ಅಂದರೆ ಒಂಥರ ತಲೆನೋವು ಶುರು ಆಗ್ಬಿಡುತ್ತೆ. ನನಗೆ ತಲೆನೋವು ಶುರು ಆಗ್ತಿದೆಯೇನೋ ಅನ್ಸೋದಕ್ಕೆ ಶುರು ಆಗುತ್ತೆ. ಫ್ಯಾನ್ ಫುಲ್ ಫಾಸ್ಟ್ ಮಾಡಿರ್ತೀನಿ, ಆದರೂ ಕೂಡ ಗಾಳಿನೇ ಬರ್ತಿಲ್ವೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಕೂಲರ್ ಹಾಕ್ಕೊಳ್ತೀನಿ, ತಣ್ಣಗಾಗತ್ತೆ. ತಲೆನೋವು ಬರ್ತಾ ಇರೋದು ಹೊರಟೋಗುತ್ತೆ. ಸೊ ನನಗೆ ಯಾವಾಗ ತಲೆನೋವು ಶುರು ಆಗ್ತಾ ಇದೆ ಅಂತ ಅನಿಸುತ್ತೋ ಆವಾಗ ನಾನು ಗಾಳಿ ತೊಗೊಳ್ಬೇಕು. ಚೆನ್ನಾಗಿ ತಣ್ಣಗೆ ಗಾಳಿಯಲ್ಲಿ ಬಂದು ಕೂತ್ಕೊಂಡ್ರೆ ತಲೆನೋವು ಹೊರಟೋಗುತ್ತೆ ನಂದು. ಅದ್ರ ಮಧ್ಯ ನಾನು ಬೇರೆ ಏನೂ ಕೆಲಸ ಮಾಡೋಂಗಿಲ್ಲ. ಇದೇ ರಾತ್ರಿ ತನಕನೂ ಬರೀ ಕ್ವೆಶನ್ಸ್ ಕೇಳೋದೇನೆ ಆಗುತ್ತಾ, ಹೇಳ್ಕೊಡೋದೇನೂ ಇರೋದಿಲ್ಲ. ಬಟ್ ಅವಳು ಎಷ್ಟು ಓದಿದ್ದಾಳೆ, ಯಾವ ಥರ ಓದಿದ್ದಾಳೆ, ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾಳೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಇಡೀ ಚಾಪ್ಟರ್ದು ಕ್ವೆಶನ್ಸ್ನ ಕೇಳಿರ್ತೀನಿ. ಎಷ್ಟೊಂದು ಇರುತ್ತೆ, ಎಷ್ಟೊತ್ತು ಆಗುತ್ತೆ ಅಂದರೆ ರಾತ್ರಿ 10 ಗಂಟೆ ಆದ್ರೂ ಮುಗ್ದಿರೋದಿಲ್ಲ. ನಾನು ಅಯ್ಯೋ ಸಾಕು ಹೋಗಮ್ಮ ಅಂದ್ಬಿಟ್ಟು ನಾನೇ ಕಳಿಸ್ಬಿಡ್ತೀನಿ. ನೀವು ಓದಿದ್ಯಾ ತಾನೇ, ಸಾಕು ಹೋಗು, ನಾನು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಬೇರೆ ಮನೆ ಕೆಲಸನೇ ಮಾಡೋದಕ್ಕಾಗ್ತಾ ಇಲ್ವಲ್ಲ ಅಂಥೇಳಿ ಕೆಲವೊಂದನ್ನು ಅವಳ ಜೊತೆ ಕೂತ್ಕೊಂಡೇ ಮಾಡ್ಕೊಳ್ತಾ ಇರ್ತೀನಿ. ಲೈಕ್ ಲೈಟ್ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸ್ ಬಿಲ್ಲು ಎಲ್ಲನೂ ಅಕ್ಯುಮುಲೇಟ್ ಆಗಿಬಿಟ್ಟಿತ್ತು. ತೆಗಿತೀನಿ, ಅಷ್ಟೊಂದು ಇದೆಯಲ್ಲ ಅಂದ್ಬಿಟ್ಟು ಹೋದ ವರ್ಷದ್ದೆಲ್ಲನೂ ಇತ್ತು, ಅದನ್ನೆಲ್ಲ ತೆಗೆದು ಯಾವುದ್ಯಾವುದು ಈ ವರ್ಷದಿದೆಯೋ ಅದನ್ನು ಮಾತ್ರನೇ ಇಟ್ಕೊಂಡು ಬಾಕಿದೆಲ್ಲ ಬಿಸಾಕೋಣ ಅಂತ ತೊಗೊಂಡು ಎಲ್ಲ ಸಾರ್ಟ್ ಔಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಸಾನುಗೆ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ಇನ್ನು ಅಡುಗೆ ಮಾಡೋದು ಕೂಡ ಬಾಕಿ ಇದೆ. ರಾತ್ರಿ ಅಡುಗೆಗೆ ಇವತ್ತು ನಾನು ಹೀರೆಕಾಯಿ ಸಿಪ್ಪೆ ಇರುತ್ತಲ್ವ, ಈಗ ಸಿಪ್ಪೆ ತೆಗೆದ್ಬಿಟ್ಟು ಸಾಂಬಾರು ಮಾಡ್ತೀವಿ, ಹೀರೆಕಾಯಿನ ಯೂಸ್ ಮಾಡ್ತೀವಿ. ಆ ಸಿಪ್ಪೆದು ಚಟ್ನಿ ಮಾಡಿದ್ದೀನಿ. ಇದನ್ನು ನಾನು ಸುಮಾರು ಸರಿ ತೋರಿಸಿರೋದ್ರಿಂದ ಇವತ್ತೇನು ರೆಕಾರ್ಡ್ ಮಾಡಿಲ್ಲ. ಅದರ ಜೊತೆ ರೊಟ್ಟಿ ಚೆನ್ನಾಗಿರುತ್ತೆ.
ಅದಕ್ಕೆ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ, ಅಕ್ಕಿ ರೊಟ್ಟಿ. ನಾನು ಅಕ್ಕಿ ರೊಟ್ಟಿ ಹಾಕಿದಾಗ ಕೇಳ್ತಾ ಇದ್ರಿ ಎಷ್ಟು ಸಾಫ್ಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಇದನ್ನು ಹಾಕೋದನ್ನು ಹೇಳಿ ಅಂದ್ಬಿಟ್ಟು. ಏನು ನಾವು ಅಂಗಡಿಯಿಂದ ಅಕ್ಕಿ ಹಿಟ್ಟು ತರ್ತೀವಲ್ವ, ಅದರಲ್ಲಿ ಅಷ್ಟು ಜಿಗುಟು ಇರೋದಿಲ್ಲ. ಅದಕ್ಕೆ ನಾವು ಅನ್ನ ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು. ಸೊ ಈ ಥರ ನಾನು ಅನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಳ್ಳೋದು ನಾರ್ಮಲ್ಲೇನೆ. ಈಗ ಚಪಾತಿ ಹೇಗೆ ಕಲಿಸ್ತೀವೋ ಅಥವಾ ಜೋಳದ ರೊಟ್ಟಿನ ಹೇಗೆ ಮಾಡೋದಕ್ಕೆ ಕಲಿಸ್ಕೊಳ್ತೀವೋ ಅದೇ ರೀತಿಯಲ್ಲಿ ಇದನ್ನ ತಟ್ಟುತ್ತೀವಿ. ಚಪಾತಿ ಹಿಟ್ಟಷ್ಟು ಸ್ವಲ್ಪ ತೆಳ್ಳ ಮಾಡ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಆ್ಯಂಡ್ ಜಿಗಿಟಿಲ್ಲ ಅಂದರೆ ರೊಟ್ಟಿ ತಟ್ಟಬೇಕಾದ್ರೂ ಕಟ್ಟಾಗತ್ತೆ, ಎತ್ತಿ ತವ ಮೇಲೆ ಹಾಕಬೇಕಾದ್ರೂ ಕೂಡ ಕಟ್ಟಾಗತ್ತೆ. ಅದಕ್ಕೆ ಎಷ್ಟು ಜಿಗುಟಿದೆ, ಇದೆಯೋ ಇಲ್ವೋ ಅಂತ ಕಲಿಸ್ಬೇಕಾದ್ರೇನೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ಕಲಿಸ್ಕೊಳ್ಬೇಕು. ತುಂಬಾ ಜಿಗುಟಿದೆ ಅಂದರೆ ಅದು ತಟ್ಟೋದಕ್ಕೂ ಕಷ್ಟ, ಹುರಿಯೋದಕ್ಕೂ ಕಷ್ಟನೇ. ಅದಕ್ಕೆ ನಾವು ತಣ್ಣೀರನ್ನ ಮಿಕ್ಸ್ ಮಾಡಿಕೊಂಡು ಅವಾಗ ಕಲಿಸ್ಕೊಳ್ಬೇಕಾಗತ್ತೆ. ಜಿಗುಟಿಲ್ಲ ಅಂದರೆ ಈ ಥರ ಬಿಸಿ ನೀರು ಹಾಕೊಂಡು ಕಲಿಸ್ಕೊಳ್ಳೋದು ಅಥವಾ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು, ಆ ಥರ ಮಾಡ್ಕೊಳ್ಬೇಕು. ರೊಟ್ಟಿ ತಟ್ಟಬೇಕಾದ್ರೆ ಚಪಾತಿ ಥರ ತೆಳ್ಳಗೆ ತಟ್ಟಬಾರ್ದು, ಅದೊಂಥರ ಖಡಕ್ ಆಗಿಬಿಡುತ್ತೆ. ಸ್ವಲ್ಪ ತಿಕ್ಕಿರಬೇಕು. ಆ್ಯಂಡ್ ಎತ್ತಿ ನಾವು ತವಾ ಮೇಲೆ ಹಾಕಬೇಕಾದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಆದಷ್ಟು ಮೀಡಿಯಮ್ ಸೈಜಲ್ಲಿ ತಟ್ಕೊಳ್ಬೇಕು. ಸೊ ಹೀಗಿತ್ತು ನಮ್ಮ ಬೆಳಿಗ್ಗೆಯಿಂದ ರಾತ್ರಿ ತನಕದ ರುಟೀನ್ ಸ್ನೇಹಿತರೆ. ಈಗ ಎಕ್ಸಾಮ್ ನಡೀತಾ ಇರೋದ್ರಿಂದ ನಮ್ಮ ರುಟೀನ್ ಹೀಗೆ ಆಗ್ತಾ ಇದೆ. ಎಕ್ಸ್ಟ್ರಾ ಕೆಲಸಗಳು ಏನೂ ಆಗ್ತಾ ಇಲ್ಲ. ಎಕ್ಸಾಮ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಜಸ್ಟ್ ನನ್ನ ಇಂಪಾರ್ಟೆಂಟ್ ರುಟೀನ್ಸ್ ಲೈಕ್ ಫುಡ್ ಪ್ರಿಪ್ರೇಷನ್ನು, ಬೇಸಿಕ್ ಕ್ಲೀನಿಂಗ್ ಮನೆಯದು ಅಷ್ಟೇ ಆಗ್ತಾ ಇರೋದು. ಜಾಸ್ತಿ ನಾನು ಹೊರಗಡೆ ಹೋಗಿ ಶಾಪಿಂಗ್ ಮಾಡು, ಏನಾದರೂ ಬೇರೆ ಎಕ್ಸ್ಟ್ರಾ ಕೆಲಸಗಳಿದೆ ಅಂದ್ರೂ ನಾನು ಥಿಂಕ್ ಮಾಡಬೇಕು. ಈಗ ಆ ಥರ ಆಗಿದೆ. ಹೇಳಿದ್ನಲ್ಲ, ಇವತ್ತು ಪೋಸ್ಟ್ ಆಫೀಸ್ಗೆ ಹೋದಾಗ ನನಗೆ ತುಂಬಾ ಲೇಟ್ ಆಗೋಯಿತು. ಸಾನುಗೆ ಅಯ್ಯೋ ಟೈಮ್ ವೇಸ್ಟ್ ಆಯ್ತಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಆ ಥರ ಆಗ್ತಾ ಇದೆ ನಂದು ದಿನಗಳೀಗ. ಸೊ ಎಕ್ಸಾಮ್ ಮುಗಿದ ಮೇಲೇ ಸ್ವಲ್ಪ ರಿಲೀಫ್ ಆ್ಯಂಡ್ ಐ ಕ್ಯಾನ್ ಥಿಂಕ್ ಅಬೌಟ್ ಸಮಥಿಂಗ್ ಎಲ್ಸ್ ಆಲ್ಸೋ. ಸೊ ಓಕೆ, ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಹಾಗೆ ಒಂದು ಹೇಳೋದು ಮರ್ತಿದ್ದೆ, ಸಾನು ಬರ್ತ್ಡೇ ಡ್ರೆಸ್ಸು ಮಿಂತ್ರಲ್ಲಿ ಅವೈಲೇಬಲ್ ಇದೆ. ಅಂದರೆ ಇದು ನಾನು ಹೊಲಿದಿರೋದು, ಬಟ್ ಅದನ್ನು ನೋಡಿ ಹೊಲಿದಿರೋದು. ಸೊ ಚೆನ್ನಾಗಿದೆ, ಅದು ಆರ್ಗ್ಯಾನ್ಸಾ ಮಟೀರಿಯಲ್ಲು. ಚೆಕ್ಔಟ್ ಮಾಡಿ, ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ಹಾಗೆ ಅವಳ ಬರ್ತ್ಡೇಗೆ ಕೊಟ್ಟಂಥ ಗಿಫ್ಟ್ಸ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಎಲ್ಲನೂ ತುಂಬ ಚೆನ್ನಾಗಿದೆ, ಅಂದರೆ ಕ್ವಾಲಿಟಿ ವೈಸ್ ನಾನು ಯೂಸ್ ಮಾಡಿರೋದ್ರಿಂದ. ಸೊ ನೀವು ಕೂಡ ಚೆಕ್ಔಟ್ ಮಾಡಿ. ಸೊ ಪ್ಲೀಸ್ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್. ಸ್ನೇಹಿತರೆ, ಟೈಮ್ ಬಂದೀಗ 9:45 ಆಗ್ತಾ ಇದೆ. ಈಗ ನಾನು ಬಂದಿದ್ದೀನಿ ಮಲಗಕ್ಕೆ ಅಂತ. ಬಟ್ ಸಾನುದು ಇನ್ನೂ ಇದೆಯಂತೆ ಓದೋದು. ಆ್ಯಂಡ್ ನಾನು ಇನ್ನೂ ಕ್ವೆಶನ್ಸ್ ಕೇಳೋದು ಅವ್ರಿಗೆ ತುಂಬ ಇದೆಯಂತೆ. ಆದರೆ ನನಗೀಗ ಆಗೋದಿಲ್ಲ. ನಂದು ಟೈಮ್ ಅಪ್, ಮಲ್ಕೊಳ್ಳೋ ಟೈಮ್ ನಂದು. ನೋಡಿ ಹೀಗೆ ಆಗುತ್ತೆ ದಿನಾನು.